ನನ್ನ ಗೆಳೆಯ ಕೆಲಸ ಮಾಡ್ತಾ ಒಂದು ಮೀಟಿಂಗ್ನಲ್ಲಿ ಅದ್ಭುತವಾದ ಮಾತುಗಳನ್ನಾಡ್ತಾ ನಮಗೆಲ್ಲ ಹಿತವಚನಗಳನ್ನ ಹೇಳ್ತಾ, ಯಾಕೆಂದರೆ ವಯಸ್ಸಿನಲ್ಲಿ ಹಿರಿಯ ಜೋಸೈಮ ನಿರ್ದೇಶಕ, ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಚಿತ್ರಗಳನ್ನು ಕೊಟ್ಟು, ಹಾಗೆ ತನ್ನ 81ನೇ ವಯಸ್ಸಿನಲ್ಲಿ ಕೂಡ ಕೆಲಸ ಮಾಡಬೇಕು, ಕೆಲಸದ ಮೂಲಕ ನಾವು ಜನಗಳಿಗೆ ಸೇವೆ ಮಾಡಬೇಕು, ಚಿತ್ರರಂಗಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ತಾ ಇತ್ತೀಚಿನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಸ್ಪರ್ಧಿಸಿ ಗೆದ್ದು ಬಂದಿದ್ದ. ಅಲ್ಲಿ ಗೆದ್ದ, ಆದರೆ ನಮ್ಮನ್ನು ಬಿಟ್ಟು ಹೋದ. ಆ ನೋವು, ಆ ಸೋಲು ನಮ್ಮ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ತುಂಬ ಕನಸುಗಾರ. ಇವತ್ತಿನ ಚಿತ್ರರಂಗದಲ್ಲಿ ಇಂತಹ ನಿರ್ದೇಶಕರು ಸಿಗೋದು ಬಹಳ ವಿರಳ. ಒಂದಂತೂ ನನ್ನ ಕುಟುಂಬಕ್ಕೆ ತುಂಬ ಹತ್ತಿರವಾದವನು, ನನ್ನ ಶ್ರೀಮತಿಗೆ ದೂರದ ಸಂಬಂಧಿ, ಮೇಲಾಗಿ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿ ಇಟ್ಕೊಂಡಂಥ ಕೆಲಸ ಮಾಡ್ತಾಯಿದ್ದಾನೆ. ಚಿತ್ರರಂಗ ಇನ್ನೂ ಬೆಳಿಬೇಕು ಅಂತ ಹೇಳ್ತಾ ಮೀಟಿಂಗ್ ನಡೀತಾ ಇತ್ತು. ಅದರ ವಿವರಣೆಗಳು ಸಾಕಷ್ಟು ಜನ ಕೊಟ್ಟಿರ್ತಾರೆ. ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಒಂದು ಕಡೆಯ ನಿಮಿಷದವರೆಗೂ ಅವನು ಆರೋಗ್ಯವಾಗಿದ್ದ. ಅತ್ಯಂತ ಆರೋಗ್ಯವಾದ ಆಲೋಚನೆ, ಆರೋಗ್ಯವಾದ ಚಿಂತನೆ, ಆರೋಗ್ಯವಾದ ಮಾತು, ಹಿತವಚನಗಳು ತುಂಬ ಇವತ್ತು ನನ್ನ ಕಿವಿನಲ್ಲಿ ಕುಯ್ಗುಡ್ತಾ ಇದ್ದೆ. ಒಬ್ಬ ವ್ಯಕ್ತಿ ಎದುರುಗಡೆ ಇದ್ದವನು ತತ್ಕ್ಷಣ ಮಾಯ ಆಗ್ಬಿಡ್ತಾ ಅಂತಂದರೆ ನಂಬಕ್ಕೆ ಆಗಲ್ಲ. ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ಬರೆದಿಡಬೇಕಾದಂಥ ಒಂದು ವಿಚಾರ ಅಂತಂದರೆ, ಅವನು ಕೆಲಸ ಮಾಡ್ತಾನೆ, ನಮ್ಮ ಕಣ್ಣು ಮುಂದೆಯೇ ಆಸ್ಪತ್ರೆಯ ಮೆಟ್ಲು ಹತ್ತುತ್ತಾ ಚಿಕಿತ್ಸೆ ಫಲಕಾರಿಯಾಗದೆ ಸಿಗದೆ ಒಂದು ಅರ್ಧ ಗಂಟೆ ಒದ್ದಾಡಿ ಅವನು ಪ್ರಾಣ ಕಳ್ಕೊಂಡ. ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನರಳಿಲ್ಲ, ಯಾರಿಗೂ ನರಳಿಸ್ಲಿಲ್ಲ. ಕುಟುಂಬದವ್ರನ್ನೆಲ್ಲ ಭಾಳ ಚೆನ್ನಾಗಿ ನೋಡಿಕೊಂಡು, ಒಬ್ಬರ ಹತ್ರ ಕೈ ಚಾಚಿದೆ, ₹1 ಕೇಳದೆ, ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣವ್ರು ಹೇಳ್ತಾರೆ, ಆ ರೀತಿ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಾಯಿದ್ದೆ. ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಕನಗರಾಜ್ ಅಂತ ಒಂದು ಪಿಕ್ಚರಲ್ಲಿ ನಾನು ವಕೀಲನ ಪಾತ್ರ, ಆತ ಜಡ್ಜ್ ಪಾತ್ರ ಮಾಡ್ತಾಯಿದ್ದ. ಹಲವಾರು ಟಿಪ್ಸ್ಗಳನ್ನ ಕೊಡ್ತಾಯಿದ್ದ. ಆ ನಿರ್ದೇಶಕರಿಗೂ ಟಿಪ್ಸ್ ಕೊಡ್ತಾಯಿದ್ದ, ಹೀಗೆ ಮಾಡಬೇಕು, ಸಿನಿಮಾ ಹಾಗೆ ಮಾಡಬೇಕು ಅಂತ. ಒಂದು ಕೊರಗು ಅವನಲ್ಲಿತ್ತು. ಆ ಕೊರಗೇನಪ್ಪ ಅಂದರೆ, ಕನ್ನಡ ಚಿತ್ರರಂಗಕ್ಕೆ ಸೇವೆ ಮಾಡಿದವ್ರಿಗೆ ನನಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಬರಲಿಲ್ಲ ಅನ್ನೋದು ಆ ಕೊರಗು ಅವನಿಗೆ ಯಾವಾಗಲೂ ಕಾಡ್ತಾಯಿತ್ತು. ನಾವೇನೂ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಮಾತಾಡ್ತೀವಿ, ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಒಂದಂತೂ ನನ್ನ ಗೆಳೆಯನಿಗೆ ವಿದಾಯ ಹೇಳೋಕ್ಕೆ ನಾನು ಯಾವ ರೀತಿ ಅಂತಂದರೆ, ನಿನ್ನ ಆಸೆಗಳೇನಿದೆ, ನಿನ್ನ ಆಲೋಚನೆಗಳೇನಿದೆ, ನಿನ್ನ ಕನ್ನಡ ಚಿತ್ರರಂಗಕ್ಕೆ ಏನು ಕೊಡಬೇಕು ಅಂತ ಭರವಸೆ ಇದೆ, ಅದನ್ನು ನಾವು ಮುನ್ನಡೆಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅವನ ಕುಟುಂಬದಲ್ಲಿ ಅವನ 4 ಜನ ಮಕ್ಕಳು, ರವೀಂದ್ರ, ಜಿತೇಂದ್ರ, ಮಹೇಂದ್ರ, ರಾಜೇಂದ್ರ. ಸುಮಾರು ವರ್ಷದ ಕೆಳಗಡೆ 3ನೇ ಮಗ ತೀರ್ಕೊಂಡ. ಈಗ ಅವನಿಗೆ 3 ಜನ ಮಕ್ಕಳು. ಅವರ ಶ್ರೀಮತಿ ತುಂಬ ನನ್ನ ತಂಗಿ, ನೋಡೋಕ್ಕಾಗಲ್ಲ, ಬೆಲ್ಲ ಹೇಳೋಕ್ಕೂ ಆಗಲ್ಲ. ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಈ ಅನಿರೀಕ್ಷಿತ ಸಾವು ಅವರ ಮನಸ್ಸನ್ನು ಕದಡಿದೆ. ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀನಿ. ಈ ನೋವನ್ನು ಭರಿಸೋ ಶಕ್ತಿ ಆ ಚಾಮುಂಡೇಶ್ವರಿ ತಾಯಿ ಕೊಡಲಿ ಅಂತ ಹೇಳಿ. ಸರ್, ನಿನ್ನೆ ಇಸಿ ಮೀಟಿಂಗ್ ನಡೀತಾ ಇತ್ತಂತೆ, ಸೊ ಬಹುದೊಡ್ಡ ಚರ್ಚೆ ಆಯ್ತಂತೆ. ಚರ್ಚೆ ಆಗಬೇಕಾದ್ರೆ ಒಂದಿಷ್ಟು ಕೂಗಾಟ ಚೀರಾಟ ನಡೀತಾ ಇಲ್ಲ. ಅದು ಚರ್ಚೆ, ಕೂಗಾಟ, ಚೀರಾಟ ಯಾವಾಗಲೂ ನಡೆಯುತ್ತೆ. ಅದೇನು ವಿಶೇಷ ಅಂತ ಆಗಿನಲ್ಲ. ಒಂದು ಪ್ರಶ್ನೆ ಎತ್ತಿದಾಗ ಅದಕ್ಕೆ ಪರ ವಿರುದ್ಧಗಳು ಇದ್ದೇ ಇರುತ್ತೆ. ಆದರೆ ಅದು ಈ ಸಾವಾಯಿತು ಅಂತ ಅದಕ್ಕೆ ಕಾರಣ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿಗೂ ಒಂದು ಚರ್ಚೆಗೂ ಒಂದು ಸಾವುಗೂ ಸಂಬಂಧ ಇದೆ. ಅದನ್ನು ನಾವು ಯಾರೂ ನಿರೀಕ್ಷೆ ಮಾಡ್ತಾನೇ ಇರಲಿಲ್ಲ. ಇವಾಗ ಯಾರಾದರೂ ಸಾಯ್ತಾರೇನೋಗ ಟೋನ್ ಡೌನ್ ಮಾಡೋದು ಅದೆಲ್ಲ ಇದನ್ನು ಆಸ್ಪತ್ರೆ ಅಲ್ಲ. ನಾವು ನಡೆಸ್ತಾ ಇದ್ದಿದ್ದು ಮೀಟಿಂಗು, ಪರ ವಿರುದ್ಧ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತಾಯಿದ್ವಿ ಅಷ್ಟೇ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಅಷ್ಟೇ ಕೇಳ್ತಾ ಇದ್ವಿ. ಅವರಲ್ಲಿ ಒಂದಿತ್ತು, ನಾವು ಒಂದು ಕೈ ಎತ್ತು, ನಾವೊಂದು ಸರದಿಯಿಂದ ಬರ್ತಾಯಿದ್ವಿ. ಒಂದು ಸರದಿ ಬರಬೇಕಾದ್ರೆ ಒಬ್ಬ ಕೈ ಎತ್ತಿದಾಗ ಏನಾಗುತ್ತೆ,
ನಿಮ್ಮ ಸರ್ದಿ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿದೆ ಅಷ್ಟೇ ಮಾತಾಡಿದ್ದೀನಿ ನೀನು ಇಲ್ಲ. ಬಟ್ ಒಳ್ಳೆ ಸಲಹೆ ಕೊಟ್ಟರು, ಭಾಳ ಅತ್ಯಂತ ಅದ್ಭುತವಾದ ಸಲಹೆ ಕೊಟ್ಟರು. ಒಂದು ವಾರ್ಷಿಕೋತ್ಸವ ಅಂದರೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು, ಒಂದು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಪ್ಲಾಟಿನಮ್ ಜೂಬ್ಲಿ, ಸೆಂಟಿನರಿನ ಸಂಭ್ರಮ ಮಾಡಬೇಕು ಅನ್ನೋ ವರ್ಡು ಅವನ ಬಾಯಿಂದ ಬಂತು. ನಮಗದು ಒಂದು ರೀತಿಯಾಗಿ ನಮಗೆ ಮನಸ್ಸನ್ನು ಕೆರಳಿಸಿದೆ. ಯಾಕೆಂದರೆ ಎಂತಹ ನಿರ್ದೇಶಕ, ಎಂತಹ ಬರಹಗಾರ, ಲಿರಿಸಿಸ್ಟ್ ಅವನು ಬೇರೆ. ಹೀಗಾಗಿ ಇದಕ್ಕೂ ತಾಳೆ ಹಾಕೋಂಗಿಲ್ಲ. ನಮಗೇನಪ್ಪ ಅಂದರೆ ನಾವು ಇತಿಹಾಸದ ಪುಟದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದವನು ಇವಾಗ ನಾಟಕಕಾರ, ನಟಿಸ್ತಾ ರಂಗಭೂಮಿನಲ್ಲೇ ತೀರ್ಕೊಂಡಿದ್ದಾರೆ. ಎಷ್ಟೋ ಜನ ಶೂಟಿಂಗ್ನಲ್ಲಿ ತೀರ್ಕೊಂಡಿದ್ದಾರೆ. ಜಿ ಶಿವಾನಂದನವರು ಸೀರಿಯಲ್ ಮಾಡ್ತಾನೆ ಶೂಟಿಂಗಲ್ಲೇ ಕೊಲೆಪ್ಸ್ ಆಗಿದ್ದಾರೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರುತ್ತೆ, ಮತ್ತು ಅದು ನಮ್ಗೆ ಗೊತ್ತಿಲ್ಲದೆ ಇರೋದು. ಸೊ ಹಾಗಾಗಿ ದಯಮಾಡಿ ನನ್ನ ಮಾಧ್ಯಮದ ಮಿತ್ರರಿಗೆ ಕೇಳ್ಕೊತೀನಿ, ಇದನ್ನು ಎಲ್ಲೆಲ್ಲೋ ತೊಗೊಂಡು ಹೋಗಬೇಡಿ. ಇದು ಸಾವು ಆಗಿರೋದ್ರಿಂದ ನಾವು ಇದನ್ನು ಎಲ್ಲಿಗೂ ನಾವು ತಾಳೆ ಹಾಕಬಾರ್ದು. ನಮ್ಮ ವಾಣಿಜ್ಯ ಮಂಡಳಿ ಆಗಲಿ, ನಮ್ಮ ಕಲಾವಿದರ ಸಂಘ ಆಗಲಿ, ನಮ್ಮ ಇಡೀ ಚಿತ್ರೋದ್ಯಮ ಆಗಲಿ, ನಾವು ಯಾವತ್ತೂ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಈ ಜಾಯಿಂಟ್ ಫ್ಯಾಮಿಲಿನಲ್ಲಿ ನಾವು ಒಬ್ರಿಗೊಬ್ಬರು ಸಹಕಾರವಾಗಿರ್ತೀವಿ. ಈ ಒಂದು ಸಾವು ನಮಗೆ ಮಾದರಿ. ಇನ್ನು ಮುಂದೆ ನಾವು ಯಾವುದೇ ಒಂದು ಆದಾಗ ಫಸ್ಟ್ ಏಡು, ಮೆಡಿಕಲ್ ಏಡು ಏನೇನು ಮಾಡಬೇಕು ಅಂತ ಆ ಕಡೆ ಆಲೋಚನೆ ಮಾಡ್ತಾಯಿದ್ದೀವಿ. ಒಬ್ಬ ಡಾಕ್ಟ್ರ್ ನಮ್ಮ ಜೊತೆ ಇದ್ದಿದ್ದು ಏನಾಗಿರೋದು ಅಂತ. ಯಾಕೆಂದರೆ ಮೆಟ್ಲಿಗೆ ಹೋಗೋ ಅಷ್ಟೊತ್ತಿಗೂ ಏನೇನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ನೋಡಿದ್ದೀವಿ, ನಮಗೆ ಆಗಿದೆ. ನಿನ್ನೆ EC ಆಗ್ತಿದ್ದು ಮೊದಲನೇ ಮೀಟಿಂಗ್, ಮೂರನೇ ಮೀಟಿಂಗ್. ಅದು ಮೊದಲನೇ ಮೀಟಿಂಗ್ ಇಲ್ಲ, ಅದನ್ನು ನಮ್ಮನ್ನು ಕೇಳಬೇಕು, ಬೇರೆಯವ್ರನ್ನ ಕೇಳೋದು. ನಾವೇ ಇದ್ದೀವಿ ತಾನೆ. ಮೊದಲನೇ ಮೀಟಿಂಗು ಎಲೆಕ್ಷನ್ ಆದ ನೆಕ್ಸ್ಟ್ ಡೇನೇ ಆಯಿತು. ದಟ್ ವಾಸ್ ಫಸ್ಟ್ ಮೀಟಿಂಗ್. ಎರಡನೇ ಮೀಟಿಂಗು EC ಮೀಟಿಂಗ್ ಆಯಿತು. ಇದು ಮೂರನೇದು ತುರ್ತು ಸಭೆ. ಅಂದರೆ 3ನೇ ತಾರೀಕು ಏನು ನಮ್ಮ ವಾಕ್ಚಿತ್ರದ ಒಂದು ಸಂಭ್ರಮ ಮಾಡಬೇಕು, ಅಂದರೆ ಒಂದು ಆಚರಣೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಲಹೆ ತೊಗೋತಾ ಇದ್ವಿ. ನಮ್ಮ EC ಅಂದರೆ ಏನು ಕರಿತೀವಿ, ಕಾರ್ಯಕಾರಿ ಸಮಿತಿ ಅನ್ನೋದು ಬಹಳ ಪವರ್ಫುಲ್. ಅವರ ನಿರ್ಧಾರದ ಮೇಲೆ ನಮ್ಮ ಕೆಲಸ ಇರುತ್ತೆ. ಇಲ್ಲಿ ಆಫೀಸ್ ಬೇರರ್ಸ್ದು ಏನಿರಲ್ಲ. ಆಫೀಸ್ ಬೇರರ್ಸ್ ಏನಿದ್ರು, ಏನು ಕಾರ್ಯಕಾರಿ ಸಮಿತಿ ಏನು ನಮಗೆ ಸಲಹೆ ಕೊಡ್ತಾರೆ, ಆ ಸಲಹೆ ಮೇರೆಗೆ ನಾವು ಕೆಲಸ ಮಾಡ್ತೀವಿ. ನಮ್ಮದೇ ತೀರ್ಮಾನಗಳಿರಲ್ಲ ಅಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನು ಅದರಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಹೇಳೋದು ಸಹಜ, ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸಹಜ. ಹಾಗಾಗಿ ಇದರಲ್ಲಿ ಯಾವುದೂ ಇಲ್ಲ. ಒಂದು ಆ ಮಾತಾಡ್ತಾ ಜೊತೆಲಿ ಇದ್ದವನು ಇಲ್ವಲ್ಲ ಅನ್ನೋದು ಹೊರಗಷ್ಟೇ ಹೊರತು, ಅದರಲ್ಲಿ ಒಬ್ಬ ಹಿರಿಯ ಅವ್ನು ನೋಡಿದಾಗ ಗೊತ್ತಾಗುತ್ತೆ. ಡಾಕ್ಟ್ರೇ ಹೇಳ್ತಾರೆ ಯಾವ ಕಾಯಿಲೆನೂ ಇಲ್ಲ, ಏನಿಲ್ಲ, ಅಷ್ಟೊಂದು ಆರೋಗ್ಯವಾಗಿದ್ದಾರಲ್ಲ, ಹೇಗೆ ಸತ್ತು ಅಂತ. ಅವ್ರಿಗೆ ಒಂದು ರೀತಿ ಕ್ವಶನ್ ಮಾರ್ಕು. ಡಾಕ್ಟ್ರಿಗೆ ಕ್ವಶನ್ ಮಾರ್ಕ್ ಆಗಿರಬೇಕಾದ್ರೆ ನಮ್ಮಂಥವ್ರಿಗೇನಾಗಬೇಕು ಅಲ್ವಾ? ಹಾಗಾಗಿ ನನ್ನ ಎಲ್ಲ ಮಿತ್ರರಿಗೂ ನಾನು ಕೇಳ್ಕೊಳ್ಳೋದಷ್ಟೇ, ನೀವೆಲ್ಲ ಯಾವತ್ತೂ ನಮ್ಮ ಬೆನ್ನ ಹಿಂದೆನೇ ಇದ್ದೀರಾ. ನೀವಿಲ್ಲದೆ ಚಿತ್ರರಂಗ ಇಲ್ಲ, ಮಾಧ್ಯಮ ಇಲ್ಲದೆ ಚಿತ್ರರಂಗ ಇಲ್ಲ. ಚಿತ್ರರಂಗದ ಆಗು ಹೋಗುಗಳು ಎಲ್ಲಕ್ಕೂ ನೀವೇ ಕಾರಣರಾಗ್ತೀರಾ. ನಾವು ನೆಪ ಮಾತ್ರ. ಈ ವರ್ಷ ಇರ್ತೀವಿ, ಮುಂದಿನ ವರ್ಷ ಹೊರಟೋಗ್ತೀವಿ. ನಾವು ಬರ್ತೀವಿ, ನಾವು ಒಂಥರ ಮ್ಯೂಸಿಕಲ್ ಚೇರ್ ನಿಮಗೆ. ಆದರೆ ನೀವುಗಳು ಪರ್ಮನೆಂಟು, ನೀವು ಇರ್ತೀರಾ, ನಮ್ಮನ್ನು ಕಾಯ್ತೀರಾ, ಕಾಪಾಡ್ತೀರಾ. ಆ ಕೆಲಸವನ್ನು ನೀವು ಮಾಡ್ತೀರ ಅಂತ ಹೇಳಿ ನನ್ನ ಮಾತು ಮುಗಿಸ್ಕೊಂತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.